ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಸಿಎಂ ಡಿಸಿಎಂ ಕೇಳಿ ಏನೋ ಪ್ರಯೋಜನ ಆಗಿಲ್ಲ, ಹಂಗಾಗಿ ಹೈಕಮಾಂಡ್ ಕೇಳೋಣ ಅಂತಾನೆ. ಅವ್ರಿಗೆ ವಿಷಯ ಮುಟ್ಟಿದೆ. ಬಸವೇನವರು ಎಲ್ಲ ಒಂದ್ ಕಡೆ ನೀವು ಹೈಕಮಾಂಡ್ಗೂ ತಿಳಿಸಿ ಅಂತ ಹೇಳಿರ್ಬೇಕು. ಆ ದೃಷ್ಟಿಯಿಂದ ಹೋಗ್ತಾ ಇದ್ದೀನಿ. ಈಗ ಆಗ್ತಿರೋದು ಯಾರು ಸರ್? ಈಗ ಕ್ಯಾಬಿನೆಟ್ ಅನಿಶಫಲ ಆಗಬೇಕು ಒಂದು ವರ್ಷದ ಇತ್ತು, ಯಾಕೆ ಡಿಲೇ ಆಗ್ತಾ ಇದೆ? ಅಡ್ಗಾಲ ಆಗ್ತಿರೋದು ಯಾಕೆ? ಏನು ಅದನ್ನ ಹೇಳಕ್ಕಾಗಲ್ಲ. ಅದು ನಮ್ಮ ನಾಯಕರ ವಿಷಯ. ಈಗ ಎಲ್ಲರೂ ಕೂಡ ನೀವು ಆರಂಭದಲ್ಲೇ ನಿಮ್ಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಎಲ್ಲ ಹೇಳಿದ್ರು. ಅವಾಗೇನಾದ್ರೂ ಭರವಸೆ ಕೊಟ್ಟಿದ್ರೆ ಸಂಪುಟ ಪುನರಚನೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರೆ? 1 ವರ್ಷಕ್ಕೆ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು ನಮ್ಮ ಮುಖ್ಯಮಂತ್ರಿಗಳು. ಏನು ನಾನು ವಾದ ಮಾಡಿದೆ ಅವ್ರ ಮನೇಲಿ. ಸರ್, ಈಗ ನನಗೆ ಯಾಕಿಂತ ಅನ್ಯಾಯ ಆಯಿತು, ನಾನು 4 ಬಾರಿ ಗೆದ್ದಿದ್ದೀನಿ, ಮತ್ತು ನಾನಿರೋ ಒಂದೇ ಸಮಾಜದ, ನಮ್ಮ ಸಮಾಜದಿಂದ ಯಾರೂ ಇಲ್ಲ, ರಾಜಕೀಯವಾಗೇ ನಾವು ಇಲ್ಲ, ಯಾವುದೇ ಒಂದು ಸಮಾಜ ಮೇಲೆ ಬರಬೇಕಂದ್ರೆ ರಾಜಕೀಯದ ಒಂದು ಅವಶ್ಯಕತೆ ಇರ್ತದೆ ಅಂತೇಳಿ ಅವ್ರ ಮನೇಲಿ, ಇಲ್ಲಪ್ಪ ನಾನೇ ನಿನಗೆ ಕೈ ತಪ್ಪಿಸ್ತೀನಿ, ಏನು ತಿಳ್ಕೊಳಕ್ಕೆ ಹೋಗಬೇಡ, ಇನ್ನು 1 ವರ್ಷ ಕಳೀತಿದ್ದಾಗ ನಿನಗೆ ಕೊಡ್ತೀನಿ ನಮ್ಮ ಮಾತನ್ನು ಸಿದ್ದರಾಮಯ್ಯ ಸಾಹೇಬರು ಹೇಳಿದರು. ಹಾಗಾಗಿ ಅದನ್ನೇ ಕೇಳಕ್ಕೆ ಹೊರಟಿದ್ದೀನಿ. ಈಗ ಸಿಎಂಗೆ ಪರಮಾಧಿಕಾರ ಇದೆ ಸಚಿವ ಸಂಪುಟ ಪುನರಚನೆ ಮಾಡಕ್ಕೆ ಅಂತ ಹೇಳ್ತಾರೆ. ನೀವೆಲ್ಲ ಇಲ್ಲಿ ಅಧಿಕಾರ ಇಲ್ಲ, ಹೈಕಮಾಂಡ್ ಹತ್ರನೇ ಇದೆ ಅಂತ ಹೋಗ್ತಾ ಇದ್ದೀರಾ? ನಿಮಗೆ ಗೊತ್ತಿಲ್ಲದ ಏನಿದೆ, ನಮ್ಮಲ್ಲಿ ಕೆಲವೆಲ್ಲ ವ್ಯತ್ಯಾಸಗಳಿದ್ದಾವೆ, ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ಮೊದಲನೇ ಬಾರಿ ಗೆದ್ದವ್ರಿಗೂ ಕೂಡ ನಾವು ಕ್ಯಾಬಿನೆಟ್ ಸೇರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಅಧಿಕಾರ ಆದ್ಮೇಲೆ ಕೇಳೋದು ಧರ್ಮ, ಕೊಡೋದು ಬಿಡೋದು ಹೈಕಮಾಂಡ್ ಬಿಡೋದು. ಹಾಗಂತ ಅವ್ರಿಗೇನು ಕೊಡ್ಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ. ನೀವು ಸಭೆ ಸೇರೋರಿಗೆ ಎಷ್ಟು ಜನ ಕೇಳ್ತಾ ಇದ್ದೀರಿ ಸರ್? ನಾವೆಲ್ಲ ಕೇಳ್ತೀವಿ, ಒಟ್ಟಿನಲ್ಲಿ ಯಾರು ಕೊಡ್ತಾರೋ ಕೊಡ್ಲಿ ಸರ್. ಇಡೀ ಸಂಪುಟನ ರಿಶಫಲ್ ಮಾಡಬೇಕಾ ಅಥವಾ ಯಾರು ಅಸಮರ್ಥರಿದ್ದಾರೆ ಅವ್ರನ್ನ ತೆಗಿಬೇಕು ಅಂತ? ಹೈಕಮಾಂಡ್ಗೆ ಯಾವ ರೀತಿ ತೋಚೋ ಆ ರೀತಿ ಮಾಡಿ ಕೊಡ್ಲಿ. ಹೀಗೆ ಮಾಡಿ ಅಂತ ಹೇಳಕ್ಕ ನಮ್ಗೆ ಅದ ಪರಮಧಿಕ ನಮ್ಗೆ ಯಾರಿಗೂ ಇಲ್ಲ. ಕೇಳಬೇಕು ಅಷ್ಟೇ, ಕೇಳ್ತಾ ಇದ್ದೀವಿ. ಮುಂದೆ ಅವರು ಯಾವ ರೀತಿ ಮಾಡಿ ನಮ್ಗೆ ಅವಕಾಶ ಕಲ್ಪಿಸ್ತಾರೋ ರೀತಿ ಕಲ್ಪಿಸ್ತಾರೆ. ಕೆಲಸ ಮಾಡಿದಾರೆ ಸಚಿವರ ಬಗ್ಗೆ ಎಲ್ಲ ಸಾಕಷ್ಟು ಕಂಪ್ಲೇಂಟ್ ಹೇಳಿದ್ರಿ, ಹಿಂದೆನೂ ಶಾಸಕಾಂಗ ಸಭೆಗಳಲ್ಲೆಲ್ಲ ಮಾತಾಡಿದ್ದಾರೆ. ಈಗ ಯಾರು ಕೈ ಬಿಡಬೇಕು ಅಂತ ಏನಾದ್ರು ದೂರ ನೀವು ಭೇಟಿಯಾದಾಗ? ಇಲ್ಲ, ಅದೆಲ್ಲ ನಮ್ಮ ಹೈಕಮಾಂಡ್ಗೂ ಗೊತ್ತಿರ್ತದೆ, ನಮ್ಮ ನಾಯಕರುಗಳಿಗೂ ಗೊತ್ತಿರ್ತದೆ. ಅವರು ಅದು ಯಾರನ್ನ ಬಿಡ್ಬೇಕು ಬಿಡ್ತಾರೋ, ಯಾರು ಕೊಡ್ಬೇಕು ಅವ್ರು ಕೊಡ್ತಾರೆ. ಸರ್, ಈಗ ನಾಯಕತ್ವ ಬದಲಾವಣೆ ವಿಚಾರವಾಗಿ ಏನಾದರೂ ನೀವು ಹೈಕಮಾಂಡ್ ನಾಯಕರಿಗೆ ಗಮನ ಸೆಳೆಯುವ ಪ್ರಯತ್ನ? ಅದನ್ನ ನಾವು ಯಾರು ಹೇಳಲ್ಲ. ಅದೆಲ್ಲ ಏನಿದ್ರು ಅದು ಹೈಕಮಾಂಡ್ ಬಿಟ್ಟ ವಿಷಯ.